ಈಗ ಹೆಬ್ಬಾಳ ಫ್ಲೈಓವರನ್ನು ಇವತ್ತು ಬ್ಯಾಟರಾಯನಪುರದ ಈ ಕ್ಷೇತ್ರದಿಂದ ಇಲ್ಲಿಂದ ಸ್ವಲ್ಪ ದೂರ ಅದಾದಮೇಲೆ 2.2 ಕಿಲೋಮೀಟರ್ಗಳು UAS ಕ್ಯಾಂಪಸ್ ತನಕ 2.2 ಕಿಲೋಮೀಟರ್ಗಳನ್ನು 1100 ಕೋಟಿ ವೆಚ್ಚದಲ್ಲಿ 18 ತಿಂಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆವಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ ಭಾಳ ಶೀಘ್ರವಾಗಿ ಕೆಲಸವನ್ನು ಮುಗಿಸಿ 18 ತಿಂಗಳೊಳಗೆ ಇದೊಂಥರ ಪೈಲಟ್ ಪ್ರಾಜೆಕ್ಟ್ ಥರ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಥರ ನಮ್ಮದು ಟಾರ್ಗೆಟ್ ಇರೋದು 2 ವರ್ಷದಲ್ಲಿ. ಸೊ ಅದು 3-4 ವರ್ಷ ಆಗ್ತದೆ. ಅದರಿಂದ ಇದು ಬರೀ 18 ತಿಂಗಳಲ್ಲಿ ಈ ಹೆಬ್ಬಾಳ ಜಂಕ್ಷನ್ ನೀವೇ ನೋಡಿದ್ದೀರಿ. ಒಂದು ಸರ್ತಿ ಹೆಬ್ಬಾಳ ಜಂಕ್ಷನ್ನ ಕ್ರಾಸ್ ಮಾಡಬೇಕು ಅಂದರೆ ಸುಮಾರು 3/4 ಗಂಟೆ 50 ನಿಮಿಷ ಆಗ್ತದೆ ಏರ್ಪೋರ್ಟ್ಗೆ, ಹಾಸ್ಪಿಟಲ್ಸ್ಗೆ ಎಲ್ಲನೂ. ಈ ಹೆಬ್ಬಾಳ ಟನಲ್ ಆಗ್ಬಿಟ್ರೆ 2-3 ನಿಮಿಷದಲ್ಲಿ ನಾವು ಈ ಕಡೆಯಿಂದ ಆ ಕಡೆ ಹೋಗ್ಬೋದು ಫ್ರೀ. ಮತ್ತು ಈ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಫ್ರೀ 1100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ವೆಚ್ಚ ಮಾಡಿ ಅದಕ್ಕೆ ಯಾವುದೇ ನಾವು ಫೀಸನ್ನು ಶುಲ್ಕವನ್ನು ಪಾವತಿ ಮಾಡಲಾರ್ದೆ ಫ್ರೀಯಾಗಿ ಹೋಗುವಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಇದಕ್ಕೆ ನಾನು ಈಗಿನ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರಿಗೆ ಮತ್ತು ಮುಂಚಿನ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಇಬ್ಬರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಸರ್, ಈಗ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸ್ತಿದ್ದಾರೆ ಸರ್ ನಿನ್ನೆ ಇದರಲ್ಲಿ ಕೆಂಪೇಗೌಡ ಜಯಂತಿಯಲ್ಲಿ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿ ಮೇಲೆ, ಒಬ್ಬ ಜನಪ್ರತಿನಿಧಿ ಮೇಲೆ, ಪ್ರದೀಪ್ ಈಶ್ವರ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆಗ್ಬೋದು, JDS ಆಗ್ಬೋದು, ಅವ್ರು ಯಾರ ಮೇಲೆ ಆದ್ರೂ ಈ ಥರ ದೈಹಿಕ ಹಲ್ಲೆ ಮಾಡೋದು ಇದು ಅಪರಾಧ. ಇದನ್ನು ಯಾರೂ ಕೂಡ ಸಹಿಸೋಕ್ಕಾಗಲ್ಲ. ಇವತ್ತೊಂದು ದಿನ ಅವರಿಗಾಗೋದು ಇನ್ನೊಬ್ರಿಗಾಗ್ಬೋದು. ಅದರಿಂದ ಇದನ್ನು ನಾನು ಖಂಡಿಸ್ತೇನೆ. ಯಾರು ಮಾಡಿರೋದು? ನೋಡಿದ್ರಲ್ಲ ನೀವೇನೇ, CM ಹೋಗ್ಬೇಕು ಅಂತ ಕಾನೂನು ಇದೆಯೇನ್ರಿ? ಏನು CM ಹೇಳಿದ್ರ ಅಲ್ಲಿ ಬರ್ತೀರಿ ಅಂತ? ಚೀಫ್ ಮಿನಿಸ್ಟರ್ ಹೇಳಿದ್ದು ಹೌದು, ಬರಲಿಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ರು ವಿಧಾನಸೌಧ. ಯಾವುದಾದ್ರೂ ಬೀದಿಲಿ ಕೂತ್ಕೊಂಡು ಯಾವುದಾದ್ರೂ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋಕ್ಕಾಗ್ತದಾ? ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಅಸಾಧ್ಯ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು, ಸನ್ಮಾನ್ಯ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ, ಬನ್ನಿ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ, ಇದು ಪ್ರಸ್ತುತನ ಅಪ್ರಸ್ತುತನ ಈ ಯೋಜನೆ ಅಂತ ಹೇಳಿದರು. ಆದರೆ ಅವ್ರು ಬರಲಿಲ್ಲ. ಆದರೆ ಅಲ್ಲಿ ವಿತೌಟ್ ಇದು ಹೋಗಿದ್ದಾರೆ. ಅಲ್ಲಿ ನೋಡಿ, ಈಗ ನಿನ್ನೆ ನೀವೇ ಎಲ್ಲನೂ ವಿಜುವಲ್ಸ್ ನಾನು ನೋಡಿದೆ. ನೀವೇ ಹೇಳಿ, ಅಲ್ಲಿ ಯೋಜನೆ ಪರವಾಗಿರೋರು ಜಾಸ್ತಿ ಇದ್ದಾರಾ, ವಿರೋಧವಾಗಿರೋರು ಜಾಸ್ತಿ ಇದ್ದಾರಾ? ವಿರೋಧವಾಗಿರೋರು ಭಾಳ ಕಮ್ಮಿ, ಪರ ಇರೋರು ಜಾಸ್ತಿ. ರೈತರಿಗೆ ಇಷ್ಟ ಇದ್ದರೆ ಮಾಡ್ತಾರೆ, ಇಲ್ಲಾಂದರೆ ಮಾಡೋಕ್ಕೆ ಬಿಡಲ್ಲ. ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ ಇದೆ, 80% ಯಾವುದೇ ರೈತರಾಗಲಿ, ಜಮೀನು ಓನರ್ಸು ಅವರು ಅದಕ್ಕೆ ನಿರಪೇಕ್ಷಣಾ ಪತ್ರ ಕೊಟ್ಟರೆ ಮಾತ್ರ ಯೋಜನೆಯನ್ನು ಕೈಗೆತ್ತಿಕೋಬೇಕು ಅಂತ ಹೇಳಿದ್ದೀವಿ. ಈಗಾಗಲೇ 80% ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ಈ ಯೋಜನೆಯನ್ನು ನಾವು ಮಾಡ್ತೀವಿ. ಈಗ ಪದತ್ಯಾಗದ ಬಳಿಕ ಸಿದ್ದರಾಮಯ್ಯನವರ ಯುಗಾಂತ್ಯ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸರ್. ಯಾವ ಯುಗ ಅಂತ ರೀ? ರಾಜಕೀಯದಲ್ಲಿ ಯುಗಾಂತ್ಯನೂ ಇಲ್ಲ, ಯುಗ ಸ್ಟಾರ್ಟ್ ಆಗೋದು ಇಲ್ಲ. ಈಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು, ಸಿದ್ದರಾಮಯ್ಯನವರ ಒಂದು ಆಶೀರ್ವಾದ ನಮಗಿದೆ, ನಾವು ಜೊತೆಯಲ್ಲೇ ರಾಜಕೀಯ ಮಾಡೋದು ಅಂತ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಆದಾಗಿಂದನೂ ಹೇಳ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಶಿವಕುಮಾರ್ ಆಗಲಿ, ನಮ್ಮ ಪಕ್ಷದ ಒಂದು ಜೋಡು ಎತ್ತಿನ ಪ್ರಕಾರ, ಒಂದು ಜೋಡು ಎತ್ತುಗಳು ಯಾವ ಥರ ದುಡಿತದೆ ಆ ಥರ ದುಡಿದು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ತಗೊಂಬಂದಿರೋದು. ಇದೇ ಮತ್ತೆ ರಿಪೀಟ್ ಆಗ್ತದೆ. 2028ಕ್ಕೂ ಸಹ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಜೊತೆಗೂಡಿ ಕಾಂಗ್ರೆಸ್ ಪಕ್ಷವನ್ನು ವಾಪಸ್ ತರ್ತಾರೆ. ಸಿದ್ದರಾಮಯ್ಯನವರು CWC ಮೆಂಬರ್ ಇದ್ದಾರಲ್ರಿ. CWC ಮೆಂಬರ್ ಅನ್ನೋದು ಭಾಳ ಪ್ರತಿಷ್ಠಿತವಾದ ಒಂದು ಜಾಗ. ಅದರಲ್ಲಿ ನಮ್ಮ ಮೇರು ನಾಯಕರಾದ ಖರ್ಗೆ ಸಾಹೇಬ್ರಿದ್ದಾರೆ, ಮೇಡಮ್ ಸೋನಿಯಾ ಮೇಡಮ್ ಇದ್ದಾರೆ, ನಮ್ಮ ರಾಹುಲ್ ಗಾಂಧಿ ಸರ್ ಇದ್ದಾರೆ, ವೇಣುಗೋಪಾಲ್ ಇದ್ದಾರೆ. ಇಂಥ CWC ಮೆಂಬರ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅಲ್ಲಿ ಒಂದು ಸದಸ್ಯತ್ವದ ಅವಕಾಶವನ್ನು ಕೊಟ್ಟಿದ್ದಾರೆ. ಶಾಸಕರಾಗಿ ಉಳ್ಕೋತಾರೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಸಿದ್ದರಾಮಯ್ಯನವ್ರ ಮನೆ ನೀವೇ ಎಲ್ಲ ನೋಡಿದ್ರಿ. ಇಡೀ ದೇಶ ಹೊಗಳುವಂಥ ಕೆಲಸ ಮಾಡಿದ್ರು. ಒಂದೇ ಒಂದು ಸಣ್ಣ ತೊಡಕು ಬಾರ್ದ ಆಗದಾಗೆ ಏನು ಹೈಕಮಾಂಡ್ ಏನು ಹೇಳುತ್ತು ಅಂತ ಹೇಳಿದರು, ಹೈಕಮಾಂಡ್ ಏನು ಹೇಳ್ತದೆ ಅಂತ ಮಾಡಿದ್ದೀನಿ ಅಂತ ಹೇಳಿದರು. ಅದೇ ಕೆಲಸವನ್ನು ಮಾಡಿ ಇವತ್ತು ಅವರ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಸರ್ಕಾರವನ್ನು ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ನಡೆಸ್ತೀವಿ.
ಯಾಕ್ರಿ ಚದರ್ತದೆ? ರಾಜೀನಾಮೆ ಕೊಟ್ಟಾದ್ಮೇಲೆ ಸಿದ್ದರಾಮಯ್ಯನವರೇನು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಿದಾರ? ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಅತಿ ಹೆಚ್ಚಿನದಾಗಿ ರಾಜ್ಯದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಸಿದ್ದರಾಮಯ್ಯನವರು. ಅದಕ್ಕೆ ಭಾಳ ಖುಷಿ ಇದೆ ಅವರಿಗೆ. ದೇವರಾಜ ಅರಸು ಅವರ ದಾಖಲೆ ಇತ್ತು, ಹಿಂದುಳಿದ ವರ್ಗದ ನಾಯಕ. ಅದಾದಮೇಲೆ ಯಾವುದೇ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಷ್ಟೊಂದು ವರ್ಷ ಇರಲಿಲ್ಲ, ಅಷ್ಟೊಂದು ದಿವಸಗಳು ಇರಲಿಲ್ಲ. ಅಂಥ ದಾಖಲೆಯನ್ನು ಮುರಿದು ಇವತ್ತು ಹೈಯೆಸ್ಟ್ ಚೀಫ್ ಮಿನಿಸ್ಟರ್ ಆಗಿರುವಂತಹ ಶ್ರೇಯಸ್ಸು ಸಿದ್ದರಾಮಯ್ಯನವ್ರಿಗೆ ಸಲ್ತದೆ. ಅವರಿಗೆ ಮುಖ್ಯಮಂತ್ರಿ ಮಾಡಿದಂಥ ಒಂದು ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ. ಸಿದ್ದರಾಮಯ್ಯನವರು ಭಾಳಷ್ಟು ಖುಷಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಪಡಿಸಿ ಮತ್ತೆ 2028ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬರಲಿಕ್ಕೆ ಇಬ್ಬರು ಸಹಕಾರ ಅತ್ಯಗತ್ಯ. ಆ ಕೆಲಸವನ್ನು ಸಮರ್ಥವಾಗಿ ಇಬ್ಬರು ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.